ಇವತ್ತೊಂದು ಈಸಿಯಾಗಿರೋ ಟೇಸ್ಟಿಯಾಗಿರೋ ರೈಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮೆಣಸು ಜೀರಿಗೆ ಅನ್ನ ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದ್ದಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಯಾವ ಥರ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಗೆ ಸ್ಪರ್ಶ್ ಮಸಾಲ ಅವರು ಈ ಒಂದು ಇಮ್ಯುನಿಟಿ ಕಂಬೋವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದ್ದಾವೆ ಪ್ರಾಡಕ್ಟ್. ಅದರಲ್ಲಿ ಕೆಲವೊಂದನ್ನೆಲ್ಲ ಯೂಸ್ ಮಾಡಿಕೊಂಡೇ ಈ ರೈಸ್ ಮಾಡಿದ್ದೀನಿ. ಜೀರಾ ಪೌಡರು, ಮೆಣಸಿನ ಪೌಡರು, ಹಾಗೆ ಅರಿಶಿಣ ಪೌಡ್ರು, ಟೀ ಮಸಾಲ ಪೌಡ್ರು, ಹಾಗೆ ಶುಂಠಿ ಪೌಡ್ರು. ನೆಕ್ಸ್ಟ್ ಟೈಮ್ ನಾನು ಅದು ಟೀ ಮಾಡಿದಾಗ ಅದನ್ನು ಶೇರ್ ಮಾಡ್ಕೊತೀನಿ. ರೆಸಿಪಿ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಇದೆಲ್ಲ ಚಿಟಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಗೋಡಂಬಿ, ಹಾಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಅದನ್ನು ನೀಟಾಗಿ ಫ್ರೈ ಆದಮೇಲೆ ಮೆಣಸಿನ ಪೌಡ್ರು, ಜೀರಿಗೆ ಪೌಡ್ರು, ಒಂದು ಸ್ವಲ್ಪ ಅರಿಶಿಣ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕಾಗೋದು, ಇನ್ನೇನು ಬೇಕಾಗಲ್ಲ. ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಹಾಕಿ ನೀಟಾಗಿ ಕಲಿಸ್ಕೊಂಬಿಟ್ರೆ ನಮಗೆ ಟೇಸ್ಟಿಯಾಗಿರೋ ಮೆಣಸು ಜೀರಿಗೆ ಅನ್ನ ರೆಡಿಯಾಗಿರುತ್ತೆ. ಇದನ್ನು ಬಾಣಂತಿ ರೈಸ್ ಅಂತಲೂ ಕರಿಬೋದು. ಸ್ಪರ್ಶ್ ಮಸಾಲ ಅವ್ರದ್ದು ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕು ಅಂದರೆ ನಿಯರ್ ಬೈ ಸ್ಟೋರ್ಸಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದ್ದಾವೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರಿಲೇಬೇಡಿ. ಓಕೆನಾ? ಚಲೋ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಟೇಕ್ ಕೇರ್.